ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನಲ್ಲಿ 2023-24ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, ರಾಷ್ಟ್ರೀಯ ಸೇವಾ ಯೋಜನೆ, ರೇಂಜರ್ಸ್ ಹಾಗೂ ರೆಡ್ ಕ್ರಾಸ್ ಘಟಕಗಳ ಸಮಾರೋಪ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಪರಸ್ಪರ ವಿಚಾರಗಳ ವಿನಿಮಯ, ವ್ಯಕ್ತಿತ್ವ ವಿಕಸನ, ಗ್ರಾಮೀಣ ಪ್ರದೇಶದ ಜನರೊಂದಿಗೆ ಒಡನಾಟ, ಮೌಢ್ಯ ಮತ್ತು ಕಂದಾಚಾರ ಹಾಗೂ ಸರ್ಕಾರಿ ಯೋಜನೆಗಳ ಕುರಿತು ಹೆಚ್ಚಿನ ಅರಿವು ಮೂಡಿಸುವ ಜೊತೆಗೆ ನಿಮ್ಮಲ್ಲಿ ಅಡಕವಾಗಿರುವ ಹಾಡುಗಾರಿಕೆ ಅಥವಾ ಕಲೆಯ ಅನಾವರಣಕ್ಕೆ ಉತ್ತಮ ವೇದಿಕೆ ಒದಗಿಸುವ ಮತ್ತು ಸಕಲ ರೀತಿಯಲ್ಲೂ ನಿಮ್ಮಗಳ ಶ್ರೇಯಸ್ಸಿಗೆ ಉತ್ತಮ ಬುನಾದಿಯನ್ನು NSSನಿಂದ ಪಡೆಯಬಹುದು ಎಂದು ಮೈಸೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದ ಸಂಯೋಜನಾಧಿಕಾರಿ ಡಾಕ್ಟರ್ MB ಸುರೇಶ್ ಅಭಿಪ್ರಾಯಪಟ್ಟರು. ಸಮಾರೋಪ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, 2 ವರ್ಷಗಳ NSSನಲ್ಲಿ ದಾಖಲು ಮಾಡಿಕೊಂಡು 1 ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ದಲ್ಲಿ 25 ಅಂಕ ನೀಡಲಾಗುತ್ತದೆ. ಈ ಅವಕಾಶವು ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿದೆ. 19,200 ಮಕ್ಕಳು NSS ನೋಂದಣಿಯೊಂದಿಗೆ ಸೇವಾ ನಿರತರಾಗಿದ್ದು, ಯೋಧರ ರೀತಿಯಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ವಿದ್ಯಾರ್ಥಿಗಳು ಪಠ್ಯಕ್ಕೆ ಪೂರಕವಾದ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಹಾಗೂ ಯೂತ್ ಸ್ಪೆಷಾಲಿಟಿಯಲ್ಲಿ ಭಾಗವಹಿಸಿ, ರಿಪಬ್ಲಿಕ್ ಡೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಉಪನ್ಯಾಸಕರ ಜೊತೆಗೆ ನಿರಂತರ ಸಂಪರ್ಕವು ಪ್ರಶಸ್ತಿಗಳ ಪಡೆಯುವ ಜೊತೆಗೆ ಮಾನಸ ಗಂಗೋತ್ರಿಯಲ್ಲಿ PG ಸೀಟ್ ಪಡೆಯಲು ಅವಕಾಶವಿರುತ್ತದೆ ಎಂದು ತಿಳಿಸಿ ಹಲವಾರು ಅವಕಾಶಗಳ ಬಗ್ಗೆ ಸವಿಸ್ತರವಾಗಿ ವಿವರಿಸಿದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ HV ಸುರೇಶ್ ಕುಮಾರ್ ಮಾತನಾಡಿ, ಹಣಕಾಸಿನ ತೊಂದರೆಯಿಂದ ಡಿಗ್ರಿ ವ್ಯಾಸಂಗ ಮಾಡಲು ತೊಂದರೆಯಾಗಿದೆ ಎಂದು ಕಾಲೇಜು ಬಿಟ್ಟ 10 ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುತ್ತೇನೆ, ಅಂಥ ವಿದ್ಯಾರ್ಥಿಗಳು ಇದ್ದಲ್ಲಿ ಸಂಪರ್ಕಿಸಲು ತಿಳಿಸಿ ಎಂದು ವಿದ್ಯಾರ್ಥಿನಿಯರು ಮತ್ತು ಉಪನ್ಯಾಸಕರಿಗೆ ತಿಳಿಸಿದರು. ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಆಶಾಜ್ಯೋತಿ UH, ಅರಕಲಗೂಡು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಪದ್ಮಾ T ಮಾತನಾಡಿದರು. BA, BSc ಹಾಗೂ BCA ವಿಭಾಗದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ನಗದು ಬಹುಮಾನ ನೀಡಿ ಪುರಸ್ಕರಿಸಲಾಯಿತು ಹಾಗೂ ಸಾಂಸ್ಕೃತಿಕ ಕ್ರೀಡೆ, ರಾಷ್ಟ್ರೀಯ ಸೇವಾ ಯೋಜನೆ, ರೇಂಜರ್ಸ್ ಹಾಗೂ ರೆಡ್ ಕ್ರಾಸ್ ಘಟಕಗಳ ಆಯೋಜನೆ ಮಾಡಿದ್ದ ಸ್ಪರ್ಧೆಗಳ ವಿಜೇತರು ಹಾಗೂ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಅಭಿನಂದಿಸಲಾಯಿತು. ಸಹನಾ ಹಾಗೂ ತಂಡ ನಾಡಗೀತೆ ಆಡಿದರು. ಅಕ್ಷತಾ ಹಾಗೂ ತಂಡ ಪ್ರಾರ್ಥಿಸಿದರು. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಚಾಲಕಿ ಶ್ವೇತಾ ನಾಯಕ್ ಸ್ವಾಗತಿಸಿದರು ಮತ್ತು ಪರಿಸರ ಸಂರಕ್ಷಣಾ ಘಟಕದ ಸಂಚಾಲಕ ಅಶೋಕ್ H ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕ ಡಾಕ್ಟರ್ ಗಣೇಶ್, IQAC ಘಟಕದ ಸಂಚಾಲಕ ಡಾಕ್ಟರ್ ಕೃಷ್ಣಮೂರ್ತಿ, ದೈಹಿಕ ಶಿಕ್ಷಣ ನಿರ್ದೇಶಕ ಜಯಚಂದ್ರ MS, ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಾಧಿಕಾರಿ ಫಕೀರಮ್ಮ P ಮುರುಗೋಡ, ಉಪನ್ಯಾಸಕರಾದ ಮಾಲಾ ಹಾಗೂ ಇತರರು ಉಪಸ್ಥಿತರಿದ್ದರು. ಕೇರಿಗೆ ಹೋಗ್ತೀರಾ, ಅಲ್ಲಿ ಜನರನ್ನು ನೀವು ವಿಶ್ವಾಸಕ್ಕೆ ತಗೊಳ್ತೀರಾ. ಅಲ್ಲಿ ಸ್ವಚ್ಛತೆ ಅಷ್ಟೇ ಅಲ್ಲ, ಏನು ಮೌಢ್ಯಾಚಾರಗಳಿರ್ತವೆ, ಕಂದಾಚಾರಗಳಿರ್ತವೆ ಅಥವಾ ಸರ್ಕಾರದ ಅಭಿವೃದ್ಧಿ ಯೋಜನೆಗಳೇನಿರ್ತವೆ ಅವುಗಳ ಬಗ್ಗೆ ಅರಿವನ್ನು ಕೊಡುವಂಥ ಕೆಲಸವನ್ನು ನೀವುಗಳು ಮಾಡ್ತೀರಾ. ಜೊತೆಗೆ ವಿಶೇಷವಾದಂಥ ಶಿಬಿರಗಳಲ್ಲಿ ಯಾವುದೋ ಒಂದು ಹಳ್ಳಿಗೆ ಹೋದಾಗ ಹಳ್ಳಿಯನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ನೀವು ಗಳಿಸ್ತೀರಾ. ಜನರನ್ನು ವಿಶ್ವಾಸಕ್ಕೆ ತಗೊಳ್ತೀರಾ. ಅಲ್ಲಿ ಒಂದು ಸಾಂಸ್ಕೃತಿಕವಾದ ಒಂದು ವಾತಾವರಣದಲ್ಲಿ ಬದುಕುವುದನ್ನು ನೀವು ಕಲಿತೀರಾ. ಅಲ್ಲಿ ನಿಮ್ಮಲ್ಲಿ ಅದೆಷ್ಟೋ ಜನ ಕಲಾವಿದರುಗಳಿರ್ತಾರೆ, ಅಂದರೆ ಕಲಾವಿದೆಯರಾಗಿರ್ತೀರಾ, ಉತ್ತಮ ಭಾಷಣಕಾರರಾಗಿರ್ತೀರಾ, ನೃತ್ಯಪಟುಗಳಾಗಿರ್ತೀರಾ. ಅವೆಲ್ಲವನ್ನೂ ಸಹ ಅಭಿವ್ಯಕ್ತಿಪಡಿಸಲಿಕ್ಕೆ ಒಂದು ಒಳ್ಳೆ ವೇದಿಕೆ ಯಾವುದಪ್ಪ ಅಂದ್ರೆ ಅದು NSS ಅನ್ನುವಂಥದ್ದು. NSS ಮಾತು ಬರದೇ ಇದ್ರೂ ಸಹ ಮಾತನ್ನು ಬರೆಸಿಸ್ತದೆ, ಸೇವಾ ಮನೋಭಾವವನ್ನು ಹೆಚ್ಚಿಸ್ತದೆ, ಒಂದು ಶಿಸ್ತನ್ನು, ಸಂಯಮವನ್ನು ಕಲಿಸ್ತದೆ. ಕ್ಯಾಂಪ್ಗಳಂಥ ಸಂದರ್ಭದಲ್ಲಿ ಬೆಳಿಗ್ಗೆ 5 ಹೇಳ್ಬೇಕಾಯ್ತದೆ, ರಾತ್ರಿ 10 ಮಲಗಬೇಕಾಯ್ತದೆ. ಆಯಾಯ ಕಾಲಕ್ಕೆ ತಕ್ಕಂತೆ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಆಗ ಒಂದು ನಿಯಮಗಳಿಗೆ ಒಳಪಟ್ಟು ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಅಭ್ಯಾಸವನ್ನು ನೀವು ಅಲ್ಲಿ ಮಾಡ್ತೀರಾ. ಅದು ನಿಮಗೆ ಉದ್ದಕ್ಕೂ ಸಹ ಅದು ನಿಮಗೆ ಪಾಸಿಟಿವ್ ಆಗಿರ್ತದೆ ಅನ್ನುವಂಥದ್ದು. ಜೊತೆಗೆ ಇತರರನ್ನ ಮಾತನಾಡಿಸುವಂತಹ ರೀತಿ, ಇತರರ ಮಾತುಗಳನ್ನು ಒಪ್ಕೊಳ್ಳುವಂತಹ ರೀತಿ, ಆ ಥರದ ಒಂದು ಹೊಂದಾಣಿಕೆಯ ಮನೋಭಾವ ಬರುತ್ತೆ. ಮತ್ತು ಸಹಿಷ್ಣುತೆ ಅನ್ನುವಂಥ ಒಂದು ಮನೋಭಾವ ಬರುತ್ತೆ. ಸಹಿಸ್ಕೊಳ್ಳುವಂಥದ್ದು, ಇನ್ನೊಬ್ಬರ ಮಾತನ್ನು ಸಹಿಸ್ಕೊಳ್ಳುವಂಥದ್ದು, ಇನ್ನೊಬ್ಬರನ್ನ ಸಹಿಸ್ಕೊಳ್ಳುವಂಥದ್ದು, ಇನ್ನೊಂದು ಪರಿಸರವನ್ನು ಸಹಿಸ್ಕೊಳ್ಳುವಂಥದ್ದು, ಇನ್ನೊಬ್ಬರ ಆಹಾರ ಪದ್ಧತಿಗಳನ್ನು ಸಹಿಸ್ಕೊಳ್ಳುವಂಥದ್ದು, ಇವೆಲ್ಲವನ್ನೂ ಸಹ ಸಾಧ್ಯ ಮಾಡಿಸುವಂಥದ್ದು ಅಂದರೆ NSS ಅನ್ನುವಂಥದ್ದು. ಹಾಗಾಗಿ ಪರಿಪೂರ್ಣವಾದಂಥ ಒಂದು ವ್ಯಕ್ತಿತ್ವ ವಿಕಸನ ಆಗ್ತದೆ. ಅಲ್ಲಿ ತಂಡಗಳನ್ನು ಮಾಡ್ಕೊಂಡಿರ್ತೀರಾ, ನಾಯಕಿ, ಉಪನಾಯಕಿ